ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಒಂದು ವಿಚಿತ್ರವಾದ ಒಂದು ಮದುವೆಯ ಸ್ಟೋರಿನ ಹೇಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆಕ್ಚುಲಿ ಜೀವಾವಧಿ ಶಿಕ್ಷೆಯ ಕೈದಿ ಜೊತೆ ಜೈಲಾಧಿಕಾರಿ ಮದುವೆ ಆಗಿರೋದು ರಿಯಲಿ ಒಂದು ಸರ್ಪ್ರೈಸಿಂಗ್ ಆಗಿದೆ ಅಲ್ವಾ. ಮತ್ತು ಇದೊಂದು ಅಂತರ್ಧರ್ಮೀಯ ಜೋಡಿ ಆಗಿದ್ದು ಹಿಂದೂ ಮುಸ್ಲಿಂ ಅಂತರ್ಧರ್ಮೀಯ ವಿವಾಹದ ರೋಚಕ ಸ್ಟೋರಿ ಆಗಿದೆ ಇದು. ಜೈಲಾಧಿಕಾರಿಯೊಬ್ಬರು ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೊಳಗಾಗಿದ್ದ ಕೈದಿಯನ್ನು ವಿವಾಹವಾಗಿದ್ದಾರೆ. ಜೈಲಿನಲ್ಲಿ ಕರ್ತವ್ಯ ಮಾಡುತ್ತಿದ್ದಾಗ ಪ್ರಾರಂಭವಾದ ಪ್ರೀತಿ ಇದು. ಕೈದಿಯ ಬಿಡುಗಡೆ ನಂತರ ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿದ್ದಾರೆ. ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗುತ್ತದೆ ಅನ್ನೋದು ಮಾತಿದೆ, ಆದ್ರೆ ಇಲ್ಲೊಂದು ಅಪರೂಪದ ಪ್ರಕರಣ ನಡೆದಿದೆ ಅಂತ ಹೇಳ್ಬೋದು. ಮಧ್ಯಪ್ರದೇಶದ ಸಾತ್ನಾದಲ್ಲಿರುವಂತ ಮಹಿಳಾ ಜೈಲು ಅಧಿಕಾರಿಯೊಬ್ಬರು ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸಿದ್ದ ಕೈದಿಯನ್ನು ವಿವಾಹವಾಗಿದ್ದಾರೆ. ಈ ಸಂಬಂಧ ಜೈಲಿನೊಳಗೆ ಪ್ರಾರಂಭವಾಗಿದ್ದು ಸಾತ್ನಾ ಕೇಂದ್ರ ಕಾರಾಗೃಹದಲ್ಲಿ ಸಹಾಯಕ ಸೂಪರಿಂಟೆಂಡೆಂಟ್ ಆಗಿ ಫಿರೋಜಾ ಖಟೂನ್ ಎನ್ನುವಂತ 2007ರಲ್ಲಿ ಕೌನ್ಸಿಲರ್ ಒಬ್ಬರ ಕೊಲೆ ಮತ್ತು ಇತರ ಪ್ರಕರಣಗಳ ಸಂಬಂಧಿತವಾಗಿ ಇವರಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಸೊ ಇದು ಒಂದು ಧರ್ಮೀಯ ಮದುವೆ ಆಗಿದ್ದು ಸಾಕಷ್ಟು ಅಡೆತಡೆಗಳಂತೂ ಕಂಡು ಬಂದಿದೆ. ಬಜರಂಗ ದಳದವರು ಆಗಿರ್ಬೋದು ಮತ್ತು ಈ ಒಂದು ಮದುವೆಗೆ ಸಪೋರ್ಟ್ ಮಾಡಿದಂತ ಜೈಲಿನಲ್ಲಿದ್ದ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿ ಈ ಮದುವೆಗೆ ಸಹಾಯ ಮಾಡಿದ್ದಾರೆ. ಜೈಲಿನಲ್ಲಿದ್ದಾಗ ಧರ್ಮೇಂದ್ರ ಸಿಂಗ್ ಜೈಲು ಅಧಿಕಾರಿಗಳಿಗೆ ವಾರೆಂಟ್ ಸಂಬಂಧಿತ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದರು. ಆಗ ಸ್ನೇಹ ಸಂಬಂಧವಾಗಿ ಬೆಳೆಯಿತು. 14 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದ ನಂತರ ಸಿಂಗ್ ಅವರು 4 ವರ್ಷಗಳ ಹಿಂದೆ ಬಿಡುಗಡೆಯಾದರು. ಸೊ ವರದಿಯ ಪ್ರಕಾರ ಉತ್ತಮ ನಡವಳಿಕೆ ಆಧಾರದ ಮೇಲೆ ಇವರಿಗೆ ಒಂದು ಬಿಡುಗಡೆ ಸಿಕ್ಕಿದೆ. ಸೊ ತಾನು ಮಾಡಿದಂತ ತಪ್ಪು ತಿಳಿದು ಅದನ್ನು ಸರಿ ಮಾಡಿಕೊಂಡು ಮುಂದೆ ಜೀವನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಕೇಳಿ ಸೊ ಅವರು ಬಿಡುಗಡೆ ಆಗಿದ್ದರು. ತಪ್ಪು ಮಾಡಿದ್ಮೇಲೆ ಮತ್ತೆ ಅದನ್ನ ಸರಿ ಮಾಡಿಕೊಂಡು ಮುಂದೆ ಬರುವುದು ರಿಯಲಿ ಒಂದು ಅಪ್ರಿಶಿಯೇಟ್ ಮಾಡ್ಬೇಕಾದಂತ ಒಂದು ವಿಷಯ. ಮೇ 5ರಂದು ಛತರ್ಪುರ್ ಜಿಲ್ಲೆಯಲ್ಲಿ ಮದುವೆ ನಡೆಯಿತು. ಇದಕ್ಕೆ ಬಜರಂಗ ದಳದವರಾಗಿರ್ಬೋದು, ಸಾತ್ನಾ ಕೇಂದ್ರ ಜೈಲಿಗೆ ಸಂಬಂಧಿಸಿದ ಅಧಿಕಾರಿಗಳು, ಉದ್ಯೋಗಿಗಳು, ಕೈದಿಗಳು ಎಲ್ಲರೂ ಶುಭ ಕೋರಿದ್ದಾರೆ. ಸೊ ನಾವು ಸಹ ಈ ಒಂದು ದಂಪತಿ ಸಂತೋಷದಿಂದ ಇರ್ಲಿ ಅಂತ ಅನ್ಬಿಟ್ಟು ಹಾರೈಸೋಣ. ಆತ ಮಾಡಿದಂತ ತಪ್ಪನ್ನು ಕ್ಷಮಿಸಿ ಆತನ ಬಾಳಲ್ಲಿ ಬೆಳಕಾಗಿ ಬಂದಂತ ರಿಯಲಿ ಜೈಲಾಧಿಕಾರಿಗೆ ಅಪ್ರಿಶಿಯೇಟ್ ಮಾಡಲೇಬೇಕು. ಸೊ ಅಭಿಪ್ರಾಯ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.